ಆತ್ಮೀಯ ಶಿಕ್ಷಕ ಬಂಧುಗಳೇ, ನಮ್ಮ ವೈಯಕ್ತಿಕ ವೃತ್ತಿ ಮತ್ತು ಸಾಮಾಜಿಕ ಬದುಕಿನಲ್ಲಿ ಆರೋಗ್ಯಕರ ಮತ್ತು ಪರಿಣಾಮಕಾರಿ ಸಂಬಂಧಗಳನ್ನು ರೂಪಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಗುಣಗಳೇ ವೈಯಕ್ತಿಕ ಸಾಮಾಜಿಕ ಗುಣಗಳು. ಈ ಗುಣಗಳು ಮತ್ತು ಕೌಶಲ್ಯಗಳ ಬಗ್ಗೆ ಹೆಚ್ಚು ತಿಳಿದಂತೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಈ ಗುಣಗಳನ್ನು ಪೋಷಿಸಲು ಮತ್ತು ಅಳವಡಿಸಿಕೊಂಡು ಅಭ್ಯಾಸ ಮಾಡಲು ಅನುಕೂಲವಾಗುತ್ತದೆ. ಇತರರ ದೃಷ್ಟಿಕೋನಗಳಿಗೆ ನಾವು ಮುಕ್ತರಾಗುವುದರಿಂದ ಇತರರ ಮತ್ತು ನಮ್ಮ ನಂಬಿಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಇತ್ಯಾದಿಗಳಿಂದ ವೈಯಕ್ತಿಕ ಸಾಮಾಜಿಕ ಗುಣಗಳನ್ನು ಅಭ್ಯಾಸ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಇದರ ಮುಖ್ಯ ಉದ್ದೇಶವೆಂದರೆ ವೈಯಕ್ತಿಕ ಮತ್ತು ಸಾಮಾಜಿಕ ಗುಣಗಳು ಮತ್ತು ಕೌಶಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅವಲೋಕನ ಮಾಡಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಗುಣಗಳನ್ನು ಪೋಷಿಸುವ ಉದ್ದೇಶವೆಂದರೆ ತರಗತಿ ಮತ್ತು ಶಾಲೆಯಲ್ಲಿ ಪ್ರತಿಯೊಬ್ಬರೂ ಒಪ್ಪಬಹುದಾದ ಭರವಸೆಯ ಕಾಳಜಿ ಇರುವ ಮತ್ತು ಪರಸ್ಪರ ಯೋಗಕ್ಷೇಮದ ಬಗ್ಗೆ ಕಾಳಜಿ ಹೊಂದಿರುವ ಉತ್ತಮ ಸಮಾಯೋಜಿತ ಪರಿಸರವನ್ನು ರೂಪಿಸಲು ಸಹಾಯ ಮಾಡುವಂತಹ ಆರೋಗ್ಯಕರ ಪರಿಸರವನ್ನು ನಿರ್ಮಾಣ ಮಾಡುವುದು. ಇಲ್ಲಿನ ವಿಷಯವನ್ನು 3 ಮುಖ್ಯ ಭಾಗಗಳಾಗಿ ನೋಡಬಹುದು. ಮೊದಲನೆಯ ಭಾಗ ದೃಷ್ಟಿಕೋನವನ್ನು ಹೊಂದುವುದು, ವೈಯಕ್ತಿಕ ಸಾಮಾಜಿಕ ಗುಣಗಳು, ಶಾಲೆಯಲ್ಲಿ ವೈಯಕ್ತಿಕ ಸಾಮಾಜಿಕ ಗುಣಗಳ ಪೋಷಣೆಗೆ ಇರುವ ಅವಕಾಶಗಳು ಮತ್ತು ಕೊನೆಯದಾಗಿ ಕಲಿಕಾರ್ಥಿಗಳನ್ನು ಅರ್ಥೈಸಿಕೊಳ್ಳುವುದು. ಈ 4 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಈ ವಿಷಯಗಳ ಮೇಲಿನ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸುವತ್ತ ಗಮನವನ್ನು ಇದು ಕೇಂದ್ರೀಕರಿಸುತ್ತದೆ. ಎರಡನೇ ಭಾಗ 5 ವೈಯಕ್ತಿಕ ಸಾಮಾಜಿಕ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿದ್ಯಾರ್ಥಿಗಳಲ್ಲಿ ಈ ಗುಣಗಳನ್ನು ಪೋಷಿಸುವುದು ಹೇಗೆ ಎಂದು ಅರ್ಥ ಮಾಡಿಕೊಳ್ಳುವತ್ತ ಒತ್ತನ್ನು ನೀಡುತ್ತದೆ. ಮೂರನೆಯ ಅಥವಾ ಅಂತಿಮ ಭಾಗ ಶಾಲೆ ಮತ್ತು ತರಗತಿಯಲ್ಲಿ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸುರಕ್ಷಿತವಾದ ಪರಿಸರವನ್ನು ರೂಪಿಸಲು ಯಾವ ಅಂಶಗಳ ಕಡೆಗೆ ಜಾಗೃತರಾಗಿರಬೇಕೆನ್ನುವ ಬಗ್ಗೆ ವಿವಿಧ ಮಾಹಿತಿಗಳನ್ನು ಒದಗಿಸುತ್ತದೆ ಇದು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಧನ್ಯವಾದಗಳು.